ಟೊಮೆಟೊ ಬಾತ್ ಮನೆಯವರೆಲ್ಲರಿಗೂ ಕೂಡ ಟೊಮೆಟೊ ಬಾತ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು. ಓ ವಿಡಿಯೋ ರೆಕಾರ್ಡ್ ಆಗ್ತಿದೆ ಇಲ್ಲಿ. ಮೇಡಮ್ ಏನೇನು ಹಾಕಿದ್ರಿ ಇವಾಗ? ಇವಾಗ ಎಣ್ಣೆ ಹಾಕಿದೀನಿ. ಈಗ ತುಪ್ಪ ಹಾಕ್ತಾ ಇದೀನಿ. ಒಳ್ಳೆ ಎಮ್ಮೆ ತುಪ್ಪ ಅಂತೀರಾ? ಒಳ್ಳೆ ಎಮ್ಮೆ ತುಪ್ಪ ಚೆನ್ನಾಗಿ ಬೇಯಿಸ್ತಾ ಇದೀನಿ ಅಂತೀರಾ? ಫುಲ್ಲು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಟೊಮೆಟೊ ಬಾತ್ಗೆ ಮೇನ್ ಇಂಗ್ರೀಡಿಯೆಂಟು ಟೊಮೆಟೊ. ಗೊತ್ತೇ ಇರಲಿಲ್ಲ. ಮೇಡಮ್ ಇವಾಗ ಅಕ್ಕಿ ಹಾಕ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಮೈಸೂರು ಜೋಡಿ ಮಾಡಿದ ಟೊಮೆಟೊ ಬಾತ್. ರಾಜಸ್ಥಾನ ಬಂದು ಮೈಸೂರು ಊಟ ಮಿಸ್ ಮಾಡ್ಕೊತಿದ್ರು. ಒಳ್ಳೆ ಟೊಮೆಟೊ ಬಾತ್ ಮಾಡಿದ್ದಾರೆ ಮೇಡಮು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ ವಿತ್ ಜಲಮ್ ಸಿಂಗ್. ಸೊ ಇವತ್ತೇನ್ ಮಾಡ್ತಿದೀವಿ ಅಂತಂದ್ರೆ, ಜಲಮ್ ಸಿಂಗ್ ಅವರ ರಾಜಸ್ಥಾನ್ ಮನೆಯಲ್ಲಿ ಇವತ್ತು ಟೊಮೆಟೊ ಬಾತ್ ಮಾಡ್ತಾ ಇದೀವಿ. ಟೊಮೆಟೊ ಬಾತ್ ಮನೆಯವರೆಲ್ಲರಿಗೂ ಕೂಡ ಟೊಮೆಟೊ ಬಾತ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು. ಮಾಡ್ಕೊಡ್ತಾ ಇದೀವಿ, ಎಲ್ಲ ಮಾಡ್ಕೊಡ್ತಾ ಇದಾರೆ. ಚೆನ್ನಾಗಿ ಮಾಡಿ. ನಮ್ ಕಡೆ ಚಿಕ್ಕ ಮೆಣಸಿಕಾಯಿ ಇರುತ್ತೆ, ಇಲ್ಲೆಲ್ಲ ಡಬಲ್ ಮೆಣಸಿಕಾಯಿ. ನಮ್ ಕಡೆ ಬಜ್ಜಿ ಮೆಣಸಿಕಾಯಿ ತರ ಒಂದೊಂದ್ ಸೈಜ್ ಇಷ್ಟಪ್ಪ ಇದೆ. ಚೆನ್ನಾಗಿದೆ. ಆಂಟಿ ಸ್ವಲ್ಪ ಕಟ್ ಮಾಡ್ಕೊಟ್ರು, ಹೆಲ್ಪ್ ಮಾಡಿದ್ರು. ನಾನಿವಾಗ ಮೆಣಸಿಕಾಯಿದು ಖಾರ ನೋಡೋದು ಈ ತರ ಮೂಸ್ಪುಟ ಒಳಗಡೆ ಹಾಕಬಿಡು, ಇನ್ನೂ ಖಾರ ಗೊತ್ತಾಗುತ್ತೆ. ಬನ್ನಿ ಹಾಕ್ತೀನಿ ಬನ್ನಿ. ಸೊ ನೋಡಿ, ಎಲ್ಲ ರೆಡಿ, ಪ್ರಿಪರೇಷನ್ ನಡೀತಾ ಇದೆ. ಬಟ್ ಟೊಮೆಟೊ ಲೋಲಕ್ ಟೊಮೆಟೊ ಅಂತ ಕರೀತಾರೆ, ನಮ್ಮ ಕಡೆ ಸ್ವೀಟ್ ಬಂದ್ಬಿಟ್ಟಿರುತ್ತೆ, ಅದು ತಂದ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಮ್ಯಾನೇಜಬಲ್. ಈರುಳ್ಳಿ ಎಲ್ಲ ರೆಡಿ ಆಗಿದೆ. ಹಸಿ ಬಟಾಣಿ, ಇದು ಹಸಿ ಬಟಾಣಿ ನನ್ಗೆ ಮರ್ತೋಯ್ತು ಇದು ಹೇಳೋದು. ಯಾವ್ದನ್ನ? ಅದೊಂದು ಹೇಳ್ಬೇಕಿತ್ತು. ಯಾವ್ದನ್ನ? ಕ್ಯಾಪ್ಸಿಕಮ್ ಹೇಳ್ಬೇಕಿತ್ತು. ಹೌದು, ನಾನು ಹೇಳ್ಕೊಟ್ಟಂತ ರೆಸಿಪಿನ ಮಾಡ್ತಾ ಇದ್ದಾರೆ ಇವತ್ತು. ಬನ್ನಿ ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಇವಳು ಜಲಮ್ ಸಿಂಗ್ ಅವರ ಅಣ್ಣನ ಮಗಳು ಸಾನು. ಐಫೈ ಸಾನು, ಐಫೈ ಗುಡ್ ಗರ್ಲ್. ನೋಡಿ, ಮೇಡಮ್ ಕೂಡ ಕಟ್ ಮಾಡ್ತಾ ಇದ್ದಾರೆ, ನಾನು ಕಟ್ ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡ್ತಾ ಇದ್ದೀನಿ. ಸುಮ್ನಿರಪ್ಪ, ಕುಡಿಲಿ ಈ ಚಾಕು ನನಗಾಗಿ. ಜಾಸ್ತಿ ತೋರ್ಸಂಗಿಲ್ಲ. ಹಂಗಾರೆ ಕುಕಿಂಗ್ ಚೆನ್ನಾಗಿ ಮಾಡೋಲ್ಲ, ಬಾಗ ಹಾಕೊಂಡು ಹೋಗ್ಬೇಕಾಗಿ ತನಕ. ಹಂಗಾರೆ ಜಾಸ್ತಿ ತೋರಿಸಿದ್ರೆ ಜಾಸ್ತಿ ಹೊತ್ತು ತೋರ್ಸಲ್ಲ ಅಲ್ವಾ ಸಾನು? ಅಲ್ವಾ? ವಿಡಿಯೋ ರೆಕಾರ್ಡ್ ಆಗ್ತಿದೆ ಇಲ್ಲಿ. ಮೈಸೂರು ಕಡೆ ಸಿಕ್ಕೊಂಡಿದ್ದೀನಿ, ಆಯ್ತು ನಿಂಗೆ. ನನಗೆ ಅವಾಜ್, ಅದು ನಿಮ್ಮ ಏರಿಯಾ ಅಂದ್ಬಿಟ್ಟು ಅವಾಜ್ ಆಗ್ತಾ ಇದೆಯಾ? ನೋಡಿಲಿ, ನಮ್ಮ ಏರಿಯಾ ಕಡೆ ಬಾ ನೀನು, ಆಯ್ತು ನಿನಗೆ. ನೋಡಿ, ನಾವು ಮೈಸೂರಲ್ಲಾದ್ರೆ ಮಿಕ್ಸಿಲಿ ಹಾಕೊಂಡು ರುಬ್ಬಿಡ್ತೀವಿ. ನೋಡಿ, ಓಲ್ಡ್ ಮೆಥಡ್ ಕುಟ್ಟಣಿಗೆ. ಇದು ಗೊತ್ತಾ ಚಂದ ನಿಂಗೆ? ಇದು ನಮ್ಮ ಕಡೆ ಕುಟ್ಟಣಿಗೆ ಅಂತ ಅಂತಾರೆ, ಕುಟಾಣಿ ಅಂತ ಅಂತಾರೆ. ನಮ್ಮೂರ ಕಡೆ ಏನು ಮಾಡ್ತಾರೆ ಅಂದ್ರೆ, ಈಗೆಲ್ಲ ಮಿಕ್ಸಿ ಬಂದಿರೋದ್ರಿಂದ ಈ ಅಜ್ಜಿ ಅಂದ್ರೆ ಇರ್ತಾರೆ ನೋಡು, ಎಲೆ ಅಡಿಕೆ ತಿನ್ನಕ್ ಹಾಕೊಂಡಿರ್ತಾರೆ ಈ ತರ ಎಲೆ. ನಮ್ಮೊಬ್ಬ ಅಜ್ಜಿ ತರ ಐತ ಮಾತಾಡಿಲಿ. ಏನ್ ಮಾಡ್ತಾರೆ ಅಂತಂದ್ರೆ, ಎಲೆ ಅಡಿಕೆ ಏನೇನ್ ತಿನ್ಬೇಕು ಅನ್ಸುತ್ತೆ ಎಲ್ಲಾನು ಹಾಕ್ಬಿಟ್ಟು ಕುಟ್ಬಿಟ್ಟು ತಿನ್ಬೇಕು. ಅಲ್ಲಿ ಉದ್ರಾಗಲ್ಲ ಅಂದ್ರೂ ತಿನ್ಬೇಕು, ಕುಟ್ಬಿಟ್ಟು ತಿಂತಾರೆ, ಎಲ್ಲ ಪೇಸ್ಟ್ ಮಾಡ್ತಾರ ಮಾಡ್ಕೊಂಡು. ಮೇಡಮ್ ಏನೇನ್ ಹಾಕಿದ್ರಿ ಇವಾಗ? ಇವಾಗ ಎಣ್ಣೆ ಹಾಕಿದೀನಿ. ಈಗ ತುಪ್ಪ ಹಾಕ್ತಾ ಇದೀನಿ. ಒಳ್ಳೆ ಎಮ್ಮೆ ತುಪ್ಪ ಅಂತೀರಾ? ಒಳ್ಳೆ ಎಮ್ಮೆ ತುಪ್ಪ. ಶಬಾಷ್, ಸಕ್ಕತ್ತಾಗಿದೆ ತುಪ್ಪ. ಹಾಕಿ. ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ತೋರಿಸಿ. ಚಳಿಗೆ ಅಷ್ಟು ಚಳಿ ಇದೆ ಇಲ್ಲಿ. ಅಂಡ್ ಇಲ್ಲಿ ನೋಡ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮೇಡಮ್ ಏನೇನ್ ಹಾಕಿದ್ರಿ ಇವಾಗ? ಮಸಾಲೆ ಪದಾರ್ಥ, ಅದಾದ್ಮೇಲೆ ಹಸಿಮೆಣಸಿನಕಾಯಿ, ಜೀರಿಗೆ, ಪಲಾವ್ ಎಲೆ, ಮತ್ತೆ ಮಸಾಲೆ ಪದಾರ್ಥ ಸೇರ್ಕೊಳ್ಳುತ್ತೆ ಬಿಡಿ. ಅಲ್ಲ, ಕೊಟ್ಟಿರ್ಲಿಲ್ಲ ಅವರು, ನಾನು ಎಕ್ಸ್ಟ್ರಾ ಹಾಕಿದ್ದು. ಈರುಳ್ಳಿ, ಪ್ಯಾಜ್ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಅಂತೀರಾ? ಫುಲ್ಲು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ರಾಜಸ್ಥಾನಲ್ಲಿ ನಿಮ್ದೇ ಚಪಾತಿ ತಿನ್ಕೊಂಡು ಆರೋಗ್ಯವಾಗಿದ್ರು, ಬಂದಿಲ್ಲೂ ಹಾಳು ಮಾಡ್ತಾಳ ಅವ್ರನ್ನ ರೈಸ್ ತಿನ್ಸ್ಬಿಟ್ಟು. ನೋಡಿ, ಸುರೇಶ್ ಬ್ರೋ ಫುಲ್ ಅಭಿಮಾನಿಗಳಿದ್ದಾರೆ ಇಲ್ಲಿ, ಫ್ಯಾನ್ ಫಾಲೋಯಿಂಗ್ ಇದೆ. ಹಾಯ್ ಬೋಲೋ, ಹಾಚ್ಕೋತಾಳ ನೋಡಿ. ಜಲಮ್ ಸಿಂಗ್ ಗೊತ್ತಲ್ಲ, ಮೈಸೂರು ನಂಜನಗೂಡು ಕಡೆ ಅವರೇ ನೋಡಿ, ಸಿಗ್ತಾರೆ ಇವರು. ಸುರೇಶ್ ಸಿಂಗ್, ಜಲಮ್ ಸಿಂಗ್ ಅಂದ್ರೆ ಸಿಗ್ತಾರೆ. ಮೇಡಮ್ ನೆಕ್ಸ್ಟ್ ಏನ್ ಹಾಕಿದ್ರಿ? ನಾನು ರೆಕಾರ್ಡ್ ಮಾಡಿ ಅಂದ್ರೆ ಅವ್ರು ರೆಕಾರ್ಡ್ ಮಾಡ್ಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಟ್ಟಿದ್ರು ನಮ್ಮ ಯಜಮಾನ್ರು, ಹಾಕಿದೀನಿ. ಮಿಸ್ ಆಗಿದೆ ವಿಡಿಯೋ. ಏನು ಮಾಡಕ್ಕಾಗಲ್ಲ ಅಂತೀರಾ? ಏನು ಮಾಡಕ್ಕಾಗಲ್ಲ, ನಾನು ಹೇಳ್ಕೊಟ್ಟಂಗೆ ಮಾಡು. ರೆಸಿಪಿ ಚೂರು ಚೇಂಜ್ ಆಗೋದು ಬೇಡ. ಓಕೆ. ನೋಡಿ, ರಾಜಸ್ಥಾನ ನೋಡಿ, ಎರಡೆರಡು ಕಡೆ ಭಾಗದಲ್ಲಿ ಕುಕ್ಕಿಗೆ. ಇದು ಜಲಮ್ಮ ಸಿಂಗ್ ಅವರ ಮನೆ ಎಂಟ್ರೆನ್ಸ್. ಇದು ನೋಡಿ, ಇಲ್ಲಿಂದನೇ ಅಡಿಗೆ ಮನೆ ಬಂದ್ಬಿಡ್ಬೋದು ಡೈರೆಕ್ಟ್ ಆಗಿ. ಆಂಟಿ ಹತ್ರ ಫೋನ್ ಇದೆಯಾ?
ಇವ್ರ ಹತ್ರ ಇಲ್ವಾ ಕೊಡ್ಸಿ ಕೊಡ್ಸಿ ತರ ಆಮೇಲೆ ಅಪ್ಲೋಡ್ ಆದ್ಮೇಲೆ ನಿಮ್ ಮೊಬೈಲ್ ಹಾಕೊಡಿ ನೋಡ್ಲಿ ಆಂಟಿ. ಹಾ ಆಂಟಿಗೆ ಒಂದು ಫೋನ್ ಕೊಡ್ಸಿ ನಮ್ ವಿಡಿಯೋ ಎಲ್ಲ ನೋಡ್ಲಿ ಅವರು ಅಲ್ವಾ? ನಮ್ಮ ಮನೆಗ್ ಬನ್ನಿ ಅಂತ ಕರ್ದಿದೀನಿ. ನೀವೊಂದ್ ಇಟ್ಕೊಳ್ಳಿ ನಮ್ ವಿಡಿಯೋ ಎಲ್ಲ ನೋಡಿ. ನಮ್ಮಮ್ಮನು ಹಂಗೆ ಅಂತಿದ್ರು, ಕೊಟ್ ನೋಡಿ ಹೆಂಗ್ ಯೂಸ್ ಮಾಡ್ತಾರೆ ನೋಡಿ. ನಾವ್ ಅಪ್ಪ ಐಫೋನ್ ಕೊಟ್ಟಲ್ಲಿ ಯಾಕೆ ಅಂತಿದ್ರು, ಈಗ ಕೇಳಿ ನೋಡಿ ನನಗೆ ಚೆನ್ನಾಗಿ ಯೂಸ್ ಮಾಡ್ತಾರೆ. ಏನ್ ಸ್ಟೇಟಸ್ ಹೊಡೆಯೋದೇ ಕೇಳ್ತೀರಾ? ಅದೇ ಹೇಳ್ತಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಮುಂದೆ ಅದೇ ಇದ್ದಿದ್ದು. ನಮ್ಮ ಅಪ್ಪ ಸ್ಟೇಟಸ್ ಹೆಂಗಾಗ್ತದೆ ನೋಡ್ತೀರಾ ಈಗ? ಕಂಟೆಂಟ್ ಎಲ್ಲರೂ ಸೆಲ್ಫಿ ಅಪ್ಪ ಈಗ ಎಲ್ಲೋದ್ರು ಸೆಲ್ಫಿ ಹಾಕ್ತಾರೆ ನಮ್ಮತ್ತೆವ. ಯಾಕಮ್ಮ ಹಂಗೆ ಶಬಾಷ್. ದಬಾಕು ಎಲ್ಲ ಉಲ್ಟಾ ಮಾಡು ನೀನು. ಟೊಮೆಟೊ ಬಾತ್ಗೆ ಮೇನ್ ಇಂಗ್ರೀಡಿಯೆಂಟ್ ಟೊಮೆಟೊ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅಯ್ಯೋ ಗೊತ್ತೇ ಇರ್ಲಿಲ್ಲ. ಎಂತ ಜ್ಞಾನ. ಟೊಮೆಟೊ ಬಾತ್ ಹಾಕಿದ್ದು ಮಾಡ್ತಾ ಇದಾರೆ. ಟೊಮೆಟೊ ಬಾತ್ ಹಾಕ್ತಾ ಇದಾರೆ ನೋಡಿ ಇಲ್ಲಿ. ಸುಮೇಶ್ ಸಿಂಗ್ ಆರಾಮ್ಸೆ ತಿನ್ನ ಸಿದ್. ಯಾವ ಸ್ಕೂಲ್ ನೀನು? ಯಾವ ಸ್ಕೂಲ್? ಗೋಪಾಲ್ ಸ್ವಾಮಿ ಶಿಶು ವಿಹಾರ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಕೂಲು. ಮನೆ ಪಕ್ಕನೇ ಇದೆ ಅವನಿಗೆ. ಮನೆ ಪಕ್ಕನೇ ಸ್ಕೂಲ್ ಇದೆ. ನೀಟಾಗಿ ಮಿಕ್ಸ್ ಮಾಡಿ ಮೇಡಮ್. ಹೆಲ್ಪ್ ಮಾಡ್ಲಾ? ಬೇಡ ಅಂತೀರಾ? ಬೇಡ, ಎಲ್ಲ ನಾನೇ ಮಾಡ್ಕೊತೀನಿ ಅಂತೀರಾ? ಆಂಟಿ ಕಮಾಲ್ ಕರ್ದಿ ಆಪು. ದಬಾಗ್ತಾ ಇದೆಯಲ್ಲ, ಕಟ ಇಟ್ಕೋ. ಏನಿಲ್ಲ ಗುರು. ಪಾಪ ಈ ಮನೇಲಿ ಆಮೇಲೆ ಇವರು ರೊಟ್ಟಿ ಜಾಸ್ತಿ ತಿಂತಾರೆ, ರೊಟ್ಟಿ ಚಪಾತಿ. ನಾವು ಟೊಮೆಟೊ ಬಾತ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಪಾಪ ಅವರು ಚಪಾತಿನೂ ಮಾಡ್ಕೊಂಡಿಲ್ಲ. ನೀನ್ ಹಿಂಗೆಲ್ಲ ದಬಾಕ್ಬಿಟ್ರೆ ಆಮೇಲೆ ಇವ್ರು ಉಪ್ಪು ಜಾಸ್ತಿ ಉಪ್ಪಿದೆ. ಹಾಕ್ಲಾ? ಅಲ್ಲ ಅವತ್ತು ಉಪ್ಪು ಜಾಸ್ತಿ ಹೋಗಿತ್ತು. ಎಷ್ಟು ಸ್ಪೂನ್ ಹಾಕ್ತೆ ಈಗ? 3. ಟೇಸ್ಟ್ ನೋಡಿ, ಸ್ವಲ್ಪ ಕಮ್ಮಿ ಐತಿ. ಇವರು ಮನೆಯಲ್ಲೇ ಮಾಡಿರುವಂತ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಪೌಡರ್ ಅದು ಸಾಕು. ಅಂಡ್ ಇವ್ರ ಕಡೆ ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಇರುತ್ತೆ, ಖಾರ ಇರುತ್ತೆ. ನೋಡೋಣ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಹಾಕೋತಾ ಇದಾರೆ, ಮತ್ತೆ ಬೇಕಾದ್ರೆ ಹಾಕೊಳ್ಳೋಣ. ನೆಕ್ಸ್ಟ್ ಮೇಡಮ್ ಕಿಚನ್ ಕಿಂಗ್ ಮಸಾಲಾ ಹಾಕೋತಾ ಇದಾರೆ. ಎಲ್ಲ ಇದುವರೆಗೂ ಆಲ್ಮೋಸ್ಟ್ ಒಂದು 15 ಮಿನಿಟ್ ಕೈ ಉರಿಯುತ್ತೆ. ಒಂದು 15 ಮಿನಿಟ್ಸ್ ನೀಟಾಗಿ ಬೇಯಿಸಿದ್ದಾರೆ. ಟೊಮೆಟೊ ಬಟಾಣಿ ಎಲ್ಲ ಟೈಮ್ ಆಗ್ತಾ ಇದೆ. 8 ಗಂಟೆಗೆ ಊಟ ಮಾಡಿ ಮಲ್ಕೊಳ್ತಿದ್ದವರು ವೆಯ್ಟ್ ಮಾಡ್ತಾ ಇದಾರೆ ಪಾಪ. ತುಂಬಾ ಡಿಲೇ ಮಾಡೋದು ಬೇಡ. ಮಾಡಿ ನೀಟಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಬೆಂದಿದೆ ಚಂದು. ಅದು ಇದು ಟೊಮೆಟೊ ನೀರು. ಟೊಮೆಟೊ ಇದು ಆಗಿದೆ. ಇರ್ಲಿ ಏನಾಗಲ್ಲ, ಚೆನ್ನಾಗುತ್ತೆ. ಮೇಡಮ್ ಇವಾಗ ಅಕ್ಕಿ ಹಾಕ್ತಾ ಇದ್ದಾರೆ. ಆರಾಮ್ಸೆ ಹಾಕಿ. ಟೊಮೆಟೊ ಬಾತ್ ಜೊತೆ ಮೈಕ್ ನೋವು ಹಾಕಿ ಮಾಡ್ಬಿಟ್ಟಾಳ ಅಂತ ಅಂದ್ಬಿಟ್ಟು ಮೈಕ್ ಇಸ್ಕೊಂಡೆ. ಹತ್ತು ಲೋಟ ನೀರು ಹಾಕಿದ್ರೆ ಮೇಡಮ್, 10 ಲೋಟ ನೀರು ಹಾಕಿದ್ರು. ಅದಕ್ಕೆ ಈಗ 20 ಲೋಟ 10 ಲೋಟ ಅಕ್ಕಿ ಹಾಕಿದ್ರೆ 20 ಲೋಟ ನೀರು ಹಾಕಿದೀನಿ ನೋಡಿ. ಈಗ ಎಲ್ಲ ಹಾಕ್ತಾ ಇದ್ದಾರೆ. ಶಿಷ್ಯ ನೀ ಫುಲ್ ಫೇಮಸ್ ಐತೆ ಬಿಡು, ತಲೆ ಕೆಸ್ಕೊಬಿಡ ನೀನು. ಫುಲ್ ಫೇಮಸ್ ಐತೆ ಬಿಡು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಮೇಡಮ್ ಅವರೇ? ಇನ್ನೇನಿಲ್ಲ, ಮಿಕ್ಸ್ ಮಾಡೋದು, ದಮ್ ಕಟ್ಟೋದು ಅಷ್ಟೇ ಅಂತೀಯಾ? ಆಮೇಲೆ ಬಡ್ಸೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಕೂತ್ಕೊಳ್ಳಿ ಅಂತೀರಾ? ಹೌಸ್ ಹಸ್ಬೆಂಡ್. ಏನಂತಂದ್ರೆ ಕುಕ್ಕರ್ ಅಲ್ಲಿ ಮಾಡಿದ್ರೆ ಸಮಸ್ಯೆ ಇರಲ್ಲ. ಪಾತ್ರೆ ಮಾಡ್ತೀವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂಡತ್ಕೊಬಿಡುತ್ತೆ. ನಮ್ ಕಡೆ ಅಂಡತ್ಕೊಳ್ಳೋದು ಅಂತೀವಿ, ತಳ ಹಿಡಿಯೋದು ಅಂತಾರೆ ಕೆಲವೊಂದ್ ಕಡೆ. ಸೊ ಈ ತರ ನಾನು ಯಾವಾಗ್ಲೂ ಅದೇ ಹೇಳೋದು, ನಮ್ಮ ಲೋಕಲ್ ಸ್ಲ್ಯಾಂಗ್ ಯೂಸ್ ಮಾಡ್ತೀನಿ ಯಾವಾಗ್ಲೂ ನಾನು. ಬಿಕಾಸ್ ನಮ್ಮ ಕನ್ನಡದ ಏನಂತಾರೆ ಅದು ಗರಿಮೆ ಅದು. ಸರಿ ಮಿಕ್ಸ್ ಮಾಡಿ ಮಾತಾಡ್ಕೊಂಡು. ಮಂಗಳೂರು ಒಂಥರ ಮಾತಾಡ್ತೀವಿ, ಮೈಸೂರು, ಬೆಂಗಳೂರು, ರಾಮನಗರ, ಕೋಲಾರ, ಇನ್ನು ಕೊಪ್ಪಳ, ಬಿಜಾಪುರ. ಸೊ ಈ ತರ 10 ಕಿಲೋಮೀಟರ್ಗೂ ಭಾಷೆಗಳು ಚೇಂಜ್ ಆಗ್ತಾನೆ ಇರುತ್ತೆ. ಸ್ಲ್ಯಾಂಗ್. ಹೌದು. ಸೊ ನೋಡಿ ಈ ತರ ಎಲ್ಲ ಮಾಡಿದಾಗ ಅಂಡತ್ಕೊಳ್ಳಲ್ಲ, ದಟ್ ಮೀನ್ಸ್ ತಳ ಹಿಡಿಯಲ್ಲ. ಸೂಪರ್. ಈ ಫಂಕ್ಷನ್ ಎಲ್ಲ ದೊಡ್ಡ ಸ್ಟವ್ ಇಟ್ಕೊಂಡ್ ಮಾಡ್ತಾರಲ್ಲ ಅಡಿಗೆ, ಆ ತರ ಸ್ಟವ್ ಇರ್ಬೇಕಿತ್ತು. ಇನ್ನು ಬೇಗ ಆಗ್ತಿತ್ತು. ಈಗ ಏನಾಗುತ್ತೆ ಅಂದ್ರೆ ನಾವು ಇದು ಚಿಕ್ಕದಿದೆ ನೋಡಿ, ಇದು ಒಲೆ. ಸೊ ಈಗ ನಾವು ತುಂಬಾ ಕಷ್ಟಪಟ್ಟು ನೀಟಾಗಿ ಮಾಡ್ಬೇಕು. ಚೂರು ಯಾವ ಮಾಡ್ಬಿಟ್ಟು ದಬಾಕೊಂಡ್ಬಿಡುತ್ತೆ. ಹೌದು. ಬಾತ್ಗೆ ಕಾಯುತ್ತಿರುವ ಯುವಕರು. ಯಾವ್ದು ಇಬ್ರು ವಯಸ್ಸಾಗ್ಲಿ, ಇಬ್ರು ಯುವಕರೇ. ಸೊ ಈಗೆಲ್ಲ ದಮ್ ಕಟ್ಟಿದೀವಿ ಈ ತರ ಬಾಣ್ಲಿಲಿ ದಮ್ ಕಟ್. ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ನೋಡಿ ಇಲ್ಲಿ ಈ ತರ ದಮ್ ಕಟ್ಟಿದ್ದಾರೆ. ಪಾತ್ರೆ ಪಾಪ ತುಂಬಾ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ. 15 ಜನ ಇದಾರೆ ಮನೆಯಲ್ಲಿ. 15 ಜನ ಇದಾರೆ, ವೆಯ್ಟ್ ಮಾಡ್ತಾ ಇದಾರೆ. ಆಯ್ತು, ಆಗೋಯ್ತು. ಟೈಮ್ ಎಷ್ಟಲ್ಲೂ
9 ಗಂಟೆ 9:10 ಎಷ್ಟು ಮಲ್ಕೊಬಿಡ್ತಿದ್ರು ಅವ್ರು. ಮಲ್ಕೊಳ್ಳೋ ಟೈಮು. ಹಾ ನಾವ್ ಬಂದಿದ್ ಲೇಟ್ ಆಗೋಯ್ತು, 6:30 ಆಗೋಯ್ತು ನಾವ್ ಬಂದಿದ್ದು. ಇಲ್ಲಿ ಇರ್ಲಿ ತೊಂದ್ರೆ ಇಲ್ಲ, ಪಾಪ ವೇಟ್ ಮಾಡ್ತಾ ಇದಾರೆ. ದಮ್ ಕಟ್ಟಿದೀನಿ ಜಲ್ಲು ಒಂದು 9:20ಕ್ಕೆ ಬರ್ಸ ಸರ್ವ್ ಮಾಡೋಣ ಸ್ಟಾರ್ಟ್ ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಏನಂತೀರಾ? ಸೊ ಎಲ್ಲ ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲ ದೇವರಲ್ಲಿ ಬೇಡ್ಕೊಂಡ್ ಮಾಡೋದು ನಾವು ಚೆನ್ನಾಗಾಗ್ಬೇಕಣಪ್ಪ ಅಂತ. ಬಟ್ ಚೆನ್ನಾಗ್ ಆಗಿದೆ, ತೊಂದ್ರೆ ಇಲ್ಲ. ಆಫ್ ಮಾಡ್ಬಿಟ್ಟೆ ಈಗ, ಸಾಕು. ಗ್ಯಾಸ್ ಆಫ್ ಮಾಡ್ಬಿಟ್ಟಿದೀನಿ, ಏನ್ ಸಮಸ್ಯೆ ಇಲ್ಲ. ಮೈಕ್ ಕೊಟ್ರೆ ಯಾವ್ದೋ ಹಾಡು ಹೇಳ್ತಾರಂತೆ, ಹೇಳಪ್ಪ. ಯಾವುದು? ಯಾವ್ದಾರ ಹೇಳು. ರೈಮ್ಸ್ ಹೇಳು. ಇಲ್ಲ ಅಂದ್ರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಗೊತ್ತಾ? ಹೇಳು. Twinkle, twinkle, little star, how I wonder what you are. ಆಮೇಲೆ Up, up above the ಹೇಳು. ಸರಿ ಹಾಡು you're ಆಯ್ತು. so high, like an diamond in the sky. ಸೂಪರ್. ತಾಲಿ ಬಜಾವ್ ಇಸ್ಕೋ. ತಾಲಿ ಬಜಾವ್. ರಾಜಸ್ಥಾನದಲ್ಲಿ ಮೈಸೂರು ಜೋಡಿ ಮಾಡಿದ ಟೊಮೆಟೊ ಬಾತ್. ದಮ್ ತೆಗಿತಾ ಇದೀನಿ. ಆಗಿದ್ಯಾ? ಆಗಿದೆ. ಲುಕ್ಸ್ ಯಮ್ಮಿ. ಆಗಿದೆ. ಆಗಿದ್ಯಾ? ಆಗಿದೆ. ಲುಕ್ಸ್ ಯಮ್ಮಿ ಯಮ್ಮಿ. ಇಮಿಮಿ ಯಮ್ಮಿ ಯಮ್ಮಿ. ಇಮಿಮಿ ಫ್ರೆಂಡ್ಸ್, ಇಮಿಮಿ. ಸೊ ಏನ್ ಮಾಡ ಅಂತಂದ್ರೆ ಸ್ವಲ್ಪ ಟೇಸ್ಟ್ ನೋಡ್ಬಿಡೋಣ. ನೋಡಿ ಇನ್ನು ಸ್ವಲ್ಪ ದಮ್ ಕಟ್ಬೇಕಾ ಏನು ನೋಡ್ಬಿಟ್ರೆ ಗೊತ್ತಾಗತ್ತೆ. ಇಲ್ಲ ಮುಳ್ಳಕ್ಕೆ ಹೋಗಿ ತಿನ್ನೋ ಚೆನ್ನಾಗಿರಲ್ಲ. ಹೌದು, ದಮ್ ಕಟ್ಬೇಕಾ? ಏನ್ ಬೇಡ, ರಿಯಾಕ್ಟ್ ಮಾಡಿ ಹೋಗ್ಲಿ, ಕುತೂಹಲದಿಂದ ಸಖತ್ತಾಗಿದೆ. ಅವರು ಕೊಡಿ, ಕೊಡ್ತೀನಿ ಅವ್ರಿಗೂ. ಓಕೆ ಜಲ್ಲು ಇನ್ನು ಸ್ವಲ್ಪ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬೇಡಿ, ಕರೆಕ್ಟಾಗಿ ಹೇಳಿ. ಚೆನ್ನಾಗಿದ್ಯಾ? ನಾಚ್ಕತಾರೆ ಗುರು ಇವರು. ಪಾಪ ಅವ್ರಿಗೆ ನಾಚಿಕೆ ಜಾಸ್ತಿ. ಅವನಿಗೆ ತಿನ್ಸಿ, ಬಿಸಿ ಬಿಸಿ ನಿಧಾನ. ಹಂಗ್ ತಿನ್ನೋದಲ್ಲ ಕಣೋ, ಕೈಯಲ್ಲಿ ತಿನ್ನೋ. ಜಲ್ಲು ಅನ್ನ ಬೆಂದಿದೆ ಅಲ್ವಾ? ಸಾಕಲ್ವಾ ಜಲ್ಲು? कैसा है भाई? ಸೂಪರೇ ಮೇಡಮ್. ಹೆಂಗಿದೆ? ನನ್ಗೇನೋ ಚೆನ್ನಾಗಿ. ಇವತ್ತು ನನ್ ರಿಯಾಕ್ಷನ್ ಬೇಕಾಗಿಲ್ಲ, ಇವ್ರನ್ನ ಕೇಳಿ. ಹೆಂಗಿತ್ತಪ್ಪ ನಾರಾಯಣ ಅಂಕಲ್? ಸಾರಿ ಬ್ರೋ, ದಿನೇಶ್ ಬ್ರೋ. ನೀವು ಜಲ್ಲು, ಸುಮೇರ್ ಅಂಕಲ್ ಹೆಂಗಿತ್ತು? ಚೆನ್ನಾಗಿದ್ಯಾ? ರಾಜಸ್ಥಾನ ಬಂದು ಮೈಸೂರು ಊಟ ಮಿಸ್ ಮಾಡ್ಕೊತಿದ್ರು. ಒಳ್ಳೆ ಟೊಮೆಟೊ ಬಾತ್ ಮಾಡಿದ್ದಾರೆ ಮೇಡಮ್. ಏನಂತೀರಾ? ಚೆನ್ನಾಗಿದೆ. ನೈಸ್ ಅಲ್ಲ? ಸೂಪರ್. ಚೆನ್ನಾಗಿದೆ, nice. ಕೊನೆಗೆ ಹೇಳ್ಬಿಟ್ಟ. ಇನ್ನೊಂದು ಈ ರೈಸ್ ಹೌದು. ಇದು ಪಂಜಾಬ್ ಟೊಮೆಟೊ ಬಾತ್ ಮಾಡಿ ಎಲ್ರಿಗೂ ತಿನ್ಸಿ ಎಲ್ಲರನ್ನು ಖುಷಿ ಪಡಿಸಿ. ಆ್ಯಂಡ್ ಇನ್ನೊಂದೇನಂತಂದ್ರೆ ನಮ್ಮ ಫ್ರೆಂಡ್ ಜಲಂ ಸಿಂಗ್ ಇದಾರಲ್ಲ, ಇವ್ರ ಕಂಪ್ಲೀಟ್ ಫ್ಯಾಮಿಲಿ ಮೈಸೂರಲ್ಲಿದೆ. ಇದೇನಿಷ್ಟು ದೊಡ್ಡ ಮನೆ ಇದೆ. ಈ ಮನೇಲಿ 8 ರೂಮ್ ಇದೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ದೊಡ್ಡ ಮನೆ ಇದು ಅಂತ. ಅಷ್ಟು ದೊಡ್ಡ ಫ್ಯಾಮಿಲಿ ಅವ್ರದ್ದು. ಸೊ ಇಷ್ಟು ದೊಡ್ಡ ಫ್ಯಾಮಿಲಿ ಮೈಸೂರಲ್ಲಿ ಇರ್ತಾರೆ. ಅಕೇಶನಲಿ ಏನಾದರೂ ಮದುವೆ ಇದ್ದಾಗ ಅಷ್ಟೇ ಬರ್ತಾರೆ, ಇಲ್ಲಾಂದ್ರೆ ಫಂಕ್ಷನ್, ಸಣ್ಣ ಪುಟ್ಟ ಗೃಹ ಪ್ರವೇಶಗಳು, ನಾಮಕರಣ, ಈ ಥರ ಇದ್ದಾಗ ಫಂಕ್ಷನ್ ಇದ್ದಾಗ ಬರ್ತಾರೆ ಹೊರತು ಮೋಸ್ಟ್ ಆಫ್ ದಿ ಟೈಮ್ ದೇ ವಿಲ್ ಬಿ ಲಿವಿಂಗ್ ಇನ್ ಮೈಸೂರು ಓನ್ಲಿ. ಹೇಳಮ್ಮ. ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಒಂಥರ ನಮ್ಮ ಫ್ಯಾಮಿಲಿ ಥರನೇ ಆಗೋದ್ರು. ಜಾಯಿಂಟ್. ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ, ನೀವು ಬೇರೆ ಊರಿಗೆ ಹೋದಾಗ ಇಫ್ ದೇ ಆರ್ ಸ್ಪೀಕಿಂಗ್ ಅವರ್ ಓನ್ ಲ್ಯಾಂಗ್ವೇಜ್, ನಮ್ದು ಸಾರಿ ಕನ್ನಡದಲ್ಲಿ ಹಂಗೆ ಬಂದ್ಬಿಡ್ತದ್ದು. ಈ ಕಡೆ ಸ್ವಲ್ಪ ಇಲ್ಲಿ ಲೋಕಲ್ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿರ್ತೀನಿ, ಸ್ವಲ್ಪ ಬಂದ್ಬಿಟ್ಟಿರುತ್ತೆ ಸುತ್ತಮುತ್ತವ್ರ ಜೊತೆ. ಸೊ ಅವ್ರು ನಮ್ಮ ಕನ್ನಡದ ಭಾಷೆ ಮಾತಾಡ್ಬೇಕಾದ್ರೆ ತುಂಬ ಖುಷಿ ಆಗುತ್ತೆ ನಮಗೆ ಹೋಮ್ ಸಿಕ್ನೆಸ್ ಅನ್ನೋಷ್ಟು ಕಾಡಲ್ಲ. ಹೌದು, ಬಿಕಾಸ್ ಏನು ನಮ್ಮ ಮನೇಲಿ ಇದ್ದೀವಿ ಅಂತ ಥರ ಫೀಲ್ ಅದು. ಆ್ಯಂಡ್ ಇಲ್ಲಿ ತುಂಬ ಜನ ಇದ್ದಾರೆ, ಯಾಕಂದರೆ ಈಗ ಒಂದು 18-20 ಜನ ಇರೋದ್ರಿಂದ ಒಬ್ರು ತಪ್ಪೊಬ್ರು ಮಾತಾಡ್ತಿರ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಆಮೇಲೆ ಚೆನ್ನಾಗಿ ನೋಡ್ಕೊಂಡ್ರು ನಮ್ನ, ಎಲ್ಲರೂ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ರು. ಆಮೇಲೆ ಫೆಸಿಲಿಟೀಸು ನಮಗೆ ಏನೋ ನಾವು ಬೇರೆ ಕಡೆ ಇದ್ದೀವಿ ಅಂತ ಅನಿಸ್ಲಿಲ್ಲ. ವೆದರ್ ಚೆನ್ನಾಗಿತ್ತು, ಒಳ್ಳೆ ಊಟ. ಆ್ಯಂಡ್ ನಾವು ಹಳ್ಳಿಯಲ್ಲಿ ಜೀವನ ಮಾಡ್ತೀವಿ, ಇದು ಹಳ್ಳಿಗೆ ಬಂದಿದ್ದೀವಿ, ತುಂಬ ಏನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಸ್ವೀಟ್ ಅಂತೂ ಎಷ್ಟು ತಿನ್ಸಿದ್ರು ಅಂದರೆ ಗುರು. ಆ್ಯಂಡ್ ಇನ್ನೊಂದೇನಂತಂದರೆ, ಇವರ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಮೈಸೂರಲ್ಲಿದ್ದರು. ಅಂದರೆ ಇವರೇ ಕರ್ಕೊಂಡ್ಬಂದಿದ್ರು ಮೈಸೂರು ಬಿಸ್ನೆಸ್ಗೆ ಹೋಗ್ಬೋದು. ಅಟ್ಲೀಸ್ಟ್ ಸ್ವಲ್ಪ ದಿನ ಮಟ್ಟಿಗೆ ಇವ್ರಿಗೆ ಮನೆ ಇಟ್ಕೊ ಅಂದರೆ ಜೊತೆಗಿದ್ರು. ಒಂದು ಟ್ರಿಪ್ ಥರ ಬಂದಾಗ ಕನ್ನಡ ಮಾತಾಡ್ತಾರೆ, ಎಲ್ಲರೂ ಅರ್ಥ ಮಾಡ್ಕೋತಾರೆ. ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಹಿಂದಿಲಿ ಮಾತಾಡ್ತಾರೆ, ಮ್ಯಾನೇಜ್ ಮಾಡ್ತಿದ್ರು. ಕನ್ನಡದ ಮಾತ್ರ ಅರ್ಥ ಮಾಡ್ಕೋತಿದ್ರು. ಇನ್ನೊಂದೇನಂತಂದರೆ, ಇವರ ರಿಲೇಟಿವ್ಸು ವಿಜಯವಾಡದಲ್ಲಿದ್ದಾರೆ, ಚೆನ್ನೈಯಲ್ಲಿದ್ದಾರೆ.
ಸೊ ಇದರಿಂದ ತೆಲುಗು ಮತ್ತು ತಮಿಳ್ ಮಾತಾಡ್ತಾರೆ. ಸೊ ನಮ್ಗೆ ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜು ಅದರ್ ದೆನ್ ಮಲಯಾಳಂ ನಮ್ಗೆ ಬೇರೆದೆಲ್ಲ ಸ್ವಲ್ಪ ಅರ್ಥ ಆಗುತ್ತೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಾಳೆ ನಾವು ಹೊರಡ್ತಿದ್ದೀವಿ. ಏನಪ್ಪ ಅಂತಂದರೆ ಮನೆ ಬಿಟ್ಟಿದ್ದೀವಿ, ಅದೊಂದು ಬೇಜಾರಿದೆ. ಮತ್ತು ಇಲ್ಲಿ ಸ್ವಲ್ಪ ಆರಾಮಾಗಿದ್ವಿ ಅಂದರೆ ನಮಗೆ ತೋಟದ ಕೆಲಸ ಅನ್ನೋದಿರಲಿಲ್ಲ, ಆಫೀಸ್ ಕೆಲಸ ಅನ್ನೋದಿರಲಿಲ್ಲ, ಒಂದಷ್ಟು ಎಡಿಟಿಂಗ್ ಅಡುಗೆ ಕೆಲಸ ಇರಲಿಲ್ಲ. ನಂಗೆ ಒಂದಷ್ಟು ಎಡಿಟಿಂಗ್ ಅನ್ಸೋ ವರ್ಕ್ ಇತ್ತು ಬಿಟ್ಟರೆ ಕಂಟೆಂಟ್ ಕ್ರಿಯೇಷನ್ ಎಡಿಟಿಂಗ್ ಅಷ್ಟು ಮಾಡ್ಕೊಂಡು ಆರಾಮಾಗಿದ್ವಿ. ಬಟ್ ನೆಕ್ಸ್ಟ್ ನಾಳೆ ಇಲ್ಲಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಮದುವೆ ಇದ್ವಿ. ನೆಕ್ಸ್ಟ್ ಇನ್ನೊಂದು 4-5 ಡೇಸ್ ಕಂಪ್ಲೀಟ್ ಊರು ಸುತ್ತೋಣ. ಓಕೆ, ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ನೋಡ್ತಾ ಇರಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಮಿಂದ ನಾವು ಅಷ್ಟೇ. ಥ್ಯಾಂಕ್ ಯು. ಗುಡ್ ನೈಟ್.